ಘೋಷಣೆಯಲ್ಲೇ ಡೆಮೋಕ್ರಸಿ. ಕಾಯಕವೇ ಕೈಲಾಸ ಅಂತ ಹೇಳ್ತಾರೆ, ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ ಹೇಳ್ತಾರೆ. ಆದ್ರೆ ನಿಜಕ್ಕೂ ಇಲ್ಲಿ ಯಾರು ಕೆಸರು ಮಾಡ್ಕೊಂಡಿದ್ದಾರೆ, ಯಾರು ಮೊಸರು ತಿಂತಾ ಇದ್ದಾರೆ, ಯಾರು ಕೈಲಾಸದಲ್ಲಿದ್ದಾರೆ, ಯಾರು ಕೈಲಾಸ್ ಮಾಡ್ಕೊಳ್ತಾ ಇದ್ದಾರೆ? ನಿಜಕ್ಕೂ ಈ ರಾಜಕೀಯ ಬೆಳವಣಿಗೆಗಳು ನೋಡ್ತಾ ಇದ್ರೆ ಏನ್ ಅನಿಸುತ್ತೆ? ಸಿಕ್ಕಾಪಟ್ಟೆ ಮಾತಾಡೋದಿದೆ. ಸೊ ಅದಕ್ಕೆ ನಾನ್ ನಿಮ್ಮನ್ನ ಇವತ್ತು ಜಯನಗರ 40 ಬ್ಲಾಕ್ ಅಲ್ಲಿರುವ ತಾಜಾ ತಿಂಡಿ ಕರ್ಕೊಂಡ್ ಬಂದಿದ್ದೀನಿ. ಫುಲ್ ಫ್ರೆಶ್ ಆಗಿ ಎಲ್ಲರೂ ಕೂಡ ತಿಂಡಿನ ಆಸ್ವಾದಿಸ್ತಾ ಫುಲ್ ಮಾತಾಡ್ತಾ ಇದ್ದಾರೆ. ಏನ್ ಮಾತಾಡ್ತಾ ಇದ್ದಾರೆ ಬನ್ನಿ, ಫಾಲೋ ಮೀ ಗಾಯ್ಸ್. How are you? I'm good. ನೀವ್ ಹೇಗಿದ್ದೀರಾ? ಏನ್ರಿ ಏ ಸ್ಟೈಲು ಸಕ್ಕತ್ತಾಗಿದೆ. ಸುಮ್ನೆ ಹುಡುಗಿರ್ ತರ ಮಾಡೋಣ ಅಂತ. ಹುಡುಗಿ ತರನಾ? ಏನ್ ಕಾಲ ಬಿಡೋಣ ಅಂತ ಈ ತರ. ವೆಲ್ ಈಗ ಒಂದ್ ಮದ್ವೆ ಆದ್ರೆ ಚೆನ್ನಾಗಿರುತ್ತಾ? ಮದ್ವೆನೇ ಆಗ್ಬಾರ್ದು ಅಂತ ಬೆಟರ್ ಅನ್ಸುತ್ತೆ ನಮ್ ಪಾಪ್ಯುಲೇಷನ್ ನೋಡಿ. ಮದ್ವೆನೇ ಆಗ್ಬಾರ್ದಾ? ಕಿರಿಕಿರಿ. ಈಗ ಒಂದ್ ಮದ್ವೆ ಆದ್ರೆ ಚೆನ್ನಾಗಿರುತ್ತೆ, 2 ಮದ್ವೆ ಆದ್ರೆ ನಮ್ಗ್ ಚೆನ್ನಾಗಿರುತ್ತೆ, ಸೊಸೈಟಿಗೆ 3 ಮದ್ವೆ ಆದ್ರೆ ಬಿಡಲ್ವಾ? 3 ಮದ್ವೆ ಆದ್ರೆ ಕಷ್ಟ ಆಗುತ್ತೆ, 4 ತುಂಬಾ ಕಷ್ಟ ಆಗುತ್ತೆ. 5 ಬೇಡ ಸರ್, ಯಾಕೆ ಸಿಕ್ಕಾಬಳೆ ಜಗಳನೇ ಆಗುತ್ತಲ್ವಾ? ಸುಮ್ಮನೆ ನಮ್ಮ ಲೈಫೇ ಟಾರ್ಚರ್ ಮಾಡ್ತಾರೆ, ಇಲ್ಲೀಗ ಯಾಕೆ ಈ ಪ್ರಶ್ನೆ ಕೇಳಿದೆ ಅಂತ ಹೇಳಿದ್ರೆ, ಒಂದು ಸರ್ಕಾರ ಅಂದ್ರೆ ಏನೋ ಒಂದು ನಿರ್ಧಾರ ತಗೊಳ್ಬಹುದು. 5-6 ಸರ್ಕಾರಗಳು ಒಟ್ಟಿಗೆ ಸೇರ್ಕೊಂಡ್ರೆ, ಸಮ್ಮಿಶ್ರ ಸರ್ಕಾರಗಳಾಗ್ಬಿಟ್ರೆ ಏನ್ ಗತಿ? ಅದೇ ನಮ್ ಗತಿ ಆಗ ಟಾರ್ಚರೇ ಇರ್ಬೋದು. ಅದೇ ಈಗ ಕೇಂದ್ರದಲ್ಲಿ ಸಿಂಗಲ್ ಗವರ್ಮೆಂಟ್ ರೂಲ್ ಮಾಡ್ಬೇಕಾ ಅಥವಾ ಸಮ್ಮಿಶ್ರ ಸರ್ಕಾರ ಬರ್ಬೇಕಾ? ಅಫ್ಕೋರ್ಸ್ ವಿ ವಾಂಟ್ ಅ ಸ್ಟೇಬಲ್ ಗೌರ್ಮೆಂಟ್ ಅಂತ ನಾನು ಹೇಳ್ತೀನಿ. ಸೊ ಸ್ಟೇಬಲ್ ಗೌರ್ಮೆಂಟ್ ಅಂದ್ರೆ ಕ್ಲಿಯರ್ ಮೆಜಾರಿಟಿ ಬರಲೇಬೇಕು. ಸೊ ಈ ಟುಕ್ಡೆ ಗ್ಯಾಂಗ್ಸ್ಗಿಂತ ಪ್ರಾಪರ್ ಒಂದು ಗವರ್ಮೆಂಟ್ ಬಂದ್ರೆ ಇಟ್ಸ್ ಗುಡ್ ಫಾರ್ ಎವ್ರಿ ಒನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಹುಚ್ಚಿನ ಮದುವೆನಲ್ಲಿ ಡ್ಯಾಶ್. ಸಾರಿ ಹುಚ್ಚನ ಮದ್ವೆನಲ್ಲಿ ಡ್ಯಾಶ್. ಓಕೆ, ಉಂಡವನೇ ಜಾನ ಅದೇ ಆಗ್ಬೋದು ಎಲ್ರು ಬಂದ್ರೆ. ಸರ್ ಸ್ವಲ್ಪ ಜರುಗ್ತೀರಾ? ಸರ್ ಜಾಸ್ತಿ ಹೋಗ್ಬೇಡಿ, ಹತ್ರ ಬನ್ನಿ ಸರ್. ಕೇಸರಿ ಬಾತ್ ತಿನ್ಬೇಕು ಅಂದ್ರೆ ಖುಷಿ ಆಗತ್ತಲ್ವಾ? ಸ್ವೀಟ್ ತಿನ್ಬೇಕಂದ್ರೆ. ಸೊ ಈಗ ರಾಜಕೀಯ ಬೆಳವಣಿಗೆ ನೋಡ್ತಾ ಇದ್ರೆ ಸ್ವೀಟ್ ತಿನ್ಬೇಕಂತ ಅನ್ಸುತ್ತಾ? ರಾಜಕೀಯ ಬೆಳವಣಿಗೆ ನೋಡಿದ್ರೆ ಸ್ವೀಟ್ ತಿನ್ಬೇಕೋ ತಿನ್ಬಾರ್ದು ಏನು ಅರ್ಥ ಆಗಲ್ಲ. ಯಾಕಪ್ಪ? ಈ ರಾಜಕೀಯದಲ್ಲಿ ಯಾರಿಗೂ ನಂಬಕ್ಕಾಗಲ್ಲ. ಹೌದಾ? ಎಲ್ಲರೂ ಆಶ್ವಾಸನೆ ಕೊಡ್ತಾರೆ, ಭರವಸೆ ಕೊಡ್ತಾರೆ, ಬಟ್ ಅವರು ಗೆದ್ದು ಬಂದ್ರೆ ಏನ್ ಕೆಲಸ ಮಾಡಲ್ಲ. ಬೆಳ್ಳಗಿರೋದೆಲ್ಲ ಹಾಲಲ್ಲ ಸರ್? ಅಷ್ಟೇ ಜನಗಳು ಬಡವರೇ ಬಡವತನಲ್ಲೇ ಸಾಯ್ತಾ ಇದ್ದಾರೆ, ಶ್ರೀಮಂತರು ಆಗ್ತಾ ಇದ್ದಾರೆ, ಮಿಡಿಲ್ ಕ್ಲಾಸ್ ಅವರು ಮಿಡಿಲ್ ಕ್ಲಾಸ್ ಅಲ್ಲೇ ಇದ್ದಾರೆ. ನೀವು ಹೋಗಿ ಸ್ಲಮ್ ಅಲ್ಲಿ ನೋಡಿ, ಸ್ಲಮ್ ಏರಿಯಾದಲ್ಲಿ ನೋಡಿ, ಅವ್ರಿಗೆ ತಿನ್ನಕ್ಕೆ ಊಟ ಇಲ್ಲ, ಏನು ಇಲ್ಲ. ಅವ್ರ ಸ್ಥಿತಿ ನೋಡಿ, ಅವ್ರ ರಸ್ತೆ ನೋಡಿ, ಅವ್ರ ಮನೆ ನೋಡಿ, ತಾರ್ಪಾಲ್ ಹಾಕೊಂಡು ಮನೆಯಲ್ಲಿ ಇದ್ದಾರೆ. ಅವ್ರಿಗೆ ಯಾರು ಕೇಳೋರಿಲ್ಲ. ಒಳ್ಳೆ ವ್ಯಕ್ತಿಗೆ ಗೆಲ್ಸೋಣ, ಒಳ್ಳೆ ವ್ಯಕ್ತಿಗೆ ತರೋಣ ಅಂದ್ರೆ ಜನ ಒಪ್ಪಲ್ಲ. ಈಗ ನಾನು ಏನ್ ಹೇಳ್ತಾ ಇದ್ದೀನಿ, ಹಣ ಕೊಟ್ಬಿಟ್ಟು ಓಟ್ ತಗೊಳ್ತಾರಲ್ಲ, ಅವರು ಅವ್ರ ಅಪ್ಪಣಾನಕ್ಕೂ ಕೆಲಸ ಮಾಡಲ್ಲ. ಈಗ 5 ವರ್ಷ ಇರ್ತಾರೆ, ಅವ್ರು ಖರ್ಚು ಮಾಡಿರ್ತಾರೆ ನೋಡಿ. ಒಂದು ಇಲ್ಲಾಂದ್ರೆ ಈಗ MP ಎಲೆಕ್ಷನ್ಗೆ 4.5 ಲಕ್ಷ ಓಟ್ ಬೇಕು. ಈಗ 2,000 ಒಬ್ಬರಿಗೆ ಅಂದ್ರೆ ಎಷ್ಟಾಯ್ತು ಮೇಡಮ್? ಸರ್ ಎಣ್ಸಕ್ಕಾಗಲ್ಲ. ಅದು ಅವರು ಹಣ ಸಂಪಾದನೆ ಮಾಡಬೇಕು, ಪುನಃ ಅದರಲ್ಲಿ ಎಕ್ಸ್ಟ್ರಾ ಸಂಪಾದನೆ ಮಾಡಬೇಕು. ಅದರಲ್ಲಿ 5 ವರ್ಷ ಹೋಗ್ಬಿಡ್ತದೆ. ನಮ್ಮ ದೇಶ ಉದ್ಧಾರನೇ ಆಗಲ್ಲ. ನಮ್ಮ ದೇಶ ಉದ್ಧಾರ ಆಗಬೇಕಂದ್ರೆ ಒಳ್ಳೆ ರಾಜಕೀಯ ಬೇಕು, ಒಂದು ಒಳ್ಳೆ ರಾಜಕಾರಣಿ ಬೇಕು. ಅದು ಯಾರು ಕಾಣ್ತಾ ಇಲ್ಲ ಮೇಡಮ್. ಸ್ವಾಮಿಗಳು ಯಾವತ್ತೂ ಟೆನ್ಷನ್ ಮಾಡ್ಕೋಬಾರ್ದು. ಓಕೆ ಸರ್, ಈಗ ಕೇಂದ್ರದಲ್ಲಿ ಸಮ್ಮಿಶ್ರ ಸರ್ಕಾರ ಬಂದ್ರೆ ಬೆಟರಾ, ಒಂದ್ ಸಿಂಗಲ್ ರೂಲಿಂಗ್ ಪಾರ್ಟಿ ಬಂದ್ರೆ ಬೆಟರಾ? ಮೇಡಮ್, ಸಮ್ಮಿಶ್ರ ಸರ್ಕಾರ ಬಂತಲ್ಲ, 1 ವರ್ಷ ಇವರೇ ಕಿತ್ತಾಡ್ಕೊಂಡಿದ್ರು. ಒಳ್ಳೆ ಮೈತ್ರಿ ಸರ್ಕಾರ ನಿಮ್ದು. ನಮ್ಗೆ ಸರ್ಕಾರ, ನಮ್ಗೆ ಮಿನಿಸ್ಟ್ರಿ ಕೊಡಿ ಅಂತ. ಇವರು ಏನಿದ್ರೇನು ಇವ್ರು ದೇಶಕ್ಕೆ ಉದ್ಧಾರ ಮಾಡೋದು ಏನ್ ಮಾಡಲ್ಲ ಮೇಡಮ್. ಸಮ್ಮಿಶ್ರ ಸರ್ಕಾರ ಬಂದ್ರೆ ಇವ್ರು ಕಿತ್ತಾಡೋದ್ರಲ್ಲಿ ಟೈಮ್ ಆಗ್ಬಿಡುತ್ತೆ ಅಂತೀರಾ? ಕಿತ್ತಾಡಿದ್ರೆ 1 ವರ್ಷ ಆಯ್ತಲ್ಲ, ಇನ್ನು 2 ವರ್ಷ ಕಿತ್ತಾಡ್ತಾರೆ. ಕಿತ್ತಾಡ್ತಾ 5 ವರ್ಷ ಹೋಗ್ಬಿಡ್ತದೆ. ಜನ ಸಾಯ್ಬೇಕು. ಯಾವ ಸರ್ಕಾರ ಮೇಲೂ ನಾವು ನಂಬಿಕೆ ಮಾಡಿ ಭರವಸೆ ಇಲ್ಲ. ಯಾರು ಏನ್ ಮಾಡಲ್ಲ. ನಾನ್ ದುಡಿಬೇಕು, ನಾನ್ ತಿನ್ಬೇಕು. ಯಾರು ನಮ್ಗೆ 1 ರೂಪಾಯಿ ಕೊಡಲ್ಲ. ಓಕೆ, ಇವರು ಯಾರು ಹೇಳಿ ಸರ್? ಇವರು ಮಮತಾ ಬೆನರ್ಜಿ ಇವರು. ಹೌದಾ ಸರ್? ಏನ್ ಸರ್ ಇವರು? ಇವರು CM ಇದಾರಲ್ಲ ನಿಮ್ದು ವೆಸ್ಟ್ ಬೆಂಗಾಲ್. ನೋಡಿರಿ ಜಪಾಳ PM ಆಗ್ತಾರ ಸರ್ ಇವರು? ನೋಡಿ ಇದು ರಣರಂಗ. ಇದು ಇದರಲ್ಲಿ ರಣರಂಗ ಆಗ್ತಾ ಇದೆ. ಇದರಲ್ಲಿ ಯಾರು PM ಆಗ್ತಾರೆ, ಯಾರಾಗಲ್ಲ,
ಒಂದ್ ಮಾತು ಏನ್ ಹೇಳ್ತಾರೆ, ದೇವೇಗೌಡರು ಏನ್ ಹೇಳ್ತಾ ಇದಾರೆ, ನಮ್ ಕುಟುಂಬದವರು CM ಆಗ್ಬೇಕಂತ. ಕಾಂಗ್ರೆಸ್ ಅವರು ಏನ್ ಹೇಳ್ತಾ ಇದಾರೆ, ರಾಹುಲ್ ಗಾಂಧಿ CM ಆಗ್ಬೇಕಂತ. ಸಿಎಂ PM ಸರ್? ಸಾರಿ ಮೇಡಮ್ ಫುಲ್ ಕನ್ಫ್ಯೂಸನ್. PM ಆಗ್ಬೇಕಂತ. ಈಗ ರಾಹುಲ್ ಗಾಂಧಿ ನಾವು PM ಆಗ್ಬೇಕಂತ ಇದಾರೆ. ನರೇಂದ್ರ ಮೋದಿ ಅವರು ನಾನು ಈಗ PM ಆಗ್ಬೇಕು, ನಾನೇ PM ಆಗ್ಬೇಕಂತ ಇದಾರೆ. ಯಾರಾಗ್ಬೇಕು ಹೇಳಿ ಸರ್ PM? ಏನು PM ಯಾರಾಗ್ಬೇಕು ಹೇಳಿ ಸರ್? PM ನಮ್ಗೆ ಇವರು ಅಂತಲ್ಲ ಮೇಡಮ್, ಒಳ್ಳೆ ರಾಜಕಾರಣಿ ನಡೆಸುವವರು PM ಆಗ್ಬೇಕು. ಚೆನ್ನಾಗಿ ಮಾತಾಡ್ತೀರಪ್ಪ. ಹಾಯ್ ಸರ್, ಏನ್ ತಿಂದ್ರಿ ಸರ್? ಹೆಂಗಿತ್ತು ಸರ್? ಮಾಮೂಲಿ. ಹಲೋ ಹೌ ಯು? ಫೈನ್, ಥ್ಯಾಂಕ್ ಯು. ಕೂತ್ಕೊಳ್ಳ. ಹೆಂಗಿದೆ ಸರ್ ಮಸಾಲೆ ದೋಸೆ? ಚೆನ್ನಾಗಿದೆ. ರಾಜಕಾರಣಿಗಳು ತುಂಬಿದ ಕೊಡೋಣ, ತುಂಬದೇ ಇರೋ ಕೊಡೋಣ? ಯಾವತ್ತೂ ತುಂಬಿಸ್ಕೊಳ್ಳಲ್ಲ. ಅತೃಪ್ತ ಮನಸ್ಸು ಆತ್ಮಗಳ ಒಂದು ಸಂಕಲನ ಅದು. ನಮ್ಮ ದೇಶದ ಒಂದು ದೌರ್ಭಾಗ್ಯ. ಇಂಥ ಒಂದು ರಾಜಕಾರಣಿಗಳನ್ನ ಪಡ್ಕೊಂಡಿದ್ದೀವಿ ನಾವು. ರಾಜಕಾರಣ ಅಂದ್ರೆ ದುಡ್ಡಿಗಾಗಿ, ದುಡ್ಡಿಗೋಸ್ಕರ, ದುಡ್ಡನ್ನ ಗಳಿಸೋದು ಏನು, ಅದೇ ರಾಜಕಾರಣ. ಸರ್, ಈಗ ಎಲ್ಲರೂ ನಾನ್ PM ಆಗ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಸರ್ಕಸ್ ಮಾಡ್ತಾ ಇದ್ದಾರೆ ಸರ್. ನಾನು CM ಆಗ್ಬೇಕ್ರಿ, ನಾನ್ಯಾಕೆ ಆಗ್ಬಾರ್ದು? ನೀವೇ ಆಗಲ್ವಾ? ಅವ್ರಾಗಲ್ವಾ? ಎಲ್ಲಾರು CMಗಳಾಗಬೇಕು. ಏನು ಬೇಕಾದ ದುಡ್ಡು ಇರುತ್ತೆ. ಒಂದು ಜ್ಞಾಪಕ ಬರುತ್ತೆ ನಂಗೆ, ಸಿದ್ದು ನಾಮಗೌಡ ಅಂತ ಒಂದು ಬ್ಯಾರೇಜ್ ಕಟ್ಸಿದ್ರು ಅವರು ಅಂತ ಕೇಳ್ಪಟ್ಟೆ ನಾನು. ಸರ್ಕಾರ ಇಲ್ಲ. ಆ ತರ ಒಬ್ಬ ರಾಜಕಾರಣಿ ಅವನ ಒಂದು ಕ್ಷೇತ್ರಕ್ಕೆ ಏನಾದ್ರೂ ಒಂದು ಮಾಡ್ಬೋದಲ್ವಾ? ನಮಸ್ಕಾರ. ಹೇಳಿ ಮೇಡಮ್. ಏನ್ ತಿಂದ್ರಿ? ಕಾಫಿ ಕುಡಿತಾ, ಟೀ ಕುಡಿತಾ ಇದ್ದೀರಾ? ಏನ್ ತಿಂದ್ರಿ? ನಾಷ್ಟ ಮಾಡಿದ್ರಾ? ಹೆಂಗಿತ್ತು? ಇಲ್ಲ, ಚೆನ್ನಾಗಿದೆ ಹೋಟೆಲ್. ಓಕೆ, ಚೆನ್ನಾಗಿದೆ. ಮತ್ತೆ ಬರ್ತೀರಾ ಅಂತ? ಹೌದು, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿದೆ, ಬರಲ್ಲ. ಚೆನ್ನಾಗಿದೆ ಅಂದ್ರೆ ಮಾತ್ರ ಬರೋದು. ಸೊ ಈಗ ಒಬ್ಬ ರಾಜಕಾರಣಿ ಚೆನ್ನಾಗಿ ಕೆಲಸ ಮಾಡೋದು ತಾನೇ ಮತ್ತೆ ಅವ್ರು ಬರ್ಬೇಕಂತ ಇಷ್ಟಪಡೋದು. ಇನ್ನೊಂದು ಮಾತಾಡ್ತೀವಿ ಮೇಡಮ್, ರಾಜಕಾರಣ ಬಗ್ಗೆ ನಮಗೆ ಕೇಳಬೇಡಿ. ಯಾಕೆ? ಸಮ್ಮಿಶ್ರ ಸರ್ಕಾರ ಬಂದು ಏನು ಉದ್ಧಾರ ಮಾಡಿದೆ ಹೇಳಿ? ಬಡವ್ರಿಗೆ ಏನಾದ್ರು ಮಾಡಿದ್ಯಾ? ಸಾಲ ಮನ್ನಾ ಅಂದ್ರು, ಅರ್ಧಕ್ಕೆ ಆಗಿದೆ. ಈಗ ನೋಡಿ, ಸುಮಲತಾ ಮೇಡಮ್ ಅವ್ರು ನಿಂತಿದ್ದಾರೆ ಮಂಡ್ಯದಲ್ಲಿ. ಸರ್, ಇವ್ರು ಯಾರು ಅಂತ ಹೇಳಿ ಸರ್. ಯಾಕೆ ಗುರಾಯಿಸ್ತಾ ಇದ್ದೀರಾ? ಯಾರು ಅಂತ ಹೇಳಿ ಕೇಳಿ. ಗೊತ್ತಿಲ್ಲ ಸರ್ ಯಾರಂತ? ಇಷ್ಟು ಬಿಡಿ, ಗೊತ್ತಿದೆ. ಇಷ್ಟು ನಮಗೆ ತಕ್ಷಣ ಕೇಳಿದ್ರೆ ಬರಲ್ಲ ಅದು. ಬಟ್ ಯಾರೋ ಅಂತ ಗೊತ್ತಿದೆ. ಏನಂತ ಕರಿತೀರಾ ಸರ್ ಇವ್ರನ್ನ? ಮೇಡಮ್ ಅಂತ ಕರಿತೀವಿ. ಮೇಡಮ್ ಅಂತನಾ? ಕೆಲವರು ದೀದಿ ಅಂತಾರಲ್ಲ ಸರ್. ಈಗ ಪ್ರಧಾನಮಂತ್ರಿ ಯಾರು ಮೋದಿ ಅಂತಾರೆ, ಕೆಲವರು ಮನಮೋಹನ್ ಸಿಂಗ್ ಅಂತಾರೆ. ಏನಂದ್ರಿ? ಹಲೋ, ಹಾಯ್. ತಿಂಡಿ ಆಯ್ತಾ? ಆಯ್ತು. ಏನ್ ತಿಂದ್ರಿ? ಇವತ್ತು ದೋಸೆ. ನೀವು? ನಾನು ದೋಸೆನಾ ಯೋಚನೆ ಮಾಡ್ತಾ ಇದ್ದೀರಾ? ದೋಸೆ. ಸುಳ್ಳು ಹೇಳ್ತಾ ಇದ್ದಾರೆ. ರೆಡಿ ತಿಂಡಿನೇ ಮಾಡಿಲ್ಲ ನೀವು? ದೋಸೆ. ನಿಮ್ಮ ಹೆಸರು? ವೈಭವಿ. ವೈಭವಿ. ಈಗ ದೇಶ ನಮ್ಮ ವೈಭವ ದೇಶ ಆಗ್ಬೇಕು. ಹೌದು. ದೇಶ ಶ್ರೀಮಂತ ದೇಶ ಆಗ್ಬೇಕು. ಹೌದು, ಅದಕ್ಕೆ ಮೋದಿಗೆ ವೋಟ್ ಮಾಡ್ಬೇಕು. ಈಗ ಕೇಂದ್ರದಲ್ಲಿ ಸಮ್ಮಿಶ್ರ ಸರ್ಕಾರ ಬಂದ್ರೆ ಹೆಂಗಿರುತ್ತೆ? ನಮ್ಮ ಮನೆಗೆ ಬೇರೆಯವ್ರು ಬಂದಂಗಿರುತ್ತೆ, ಮತ್ತೆ ತುಂಬಾ ಒಂಥರ ವಿಚಿತ್ರವಾಗಿ ಕಂಫರ್ಟಬಲ್ ಅಲ್ವಾ? ಒಂದೇ ಸರ್ಕಾರ ಇರ್ಬೇಕು, ಮನೆಗೆ ಒಬ್ಬರೇ ಇರ್ಬೇಕು ರೂಲಿಂಗ್ ಪಾರ್ಟಿ. ಹೌದು. ಯಜಮಾನ. ನೀವಿಬ್ರು ಯಜಮಾನ ಆಗ್ಬಿಟ್ರೆ ಜಾತ್ರೆ ಆಗಿರುತ್ತೆ. ಬರೀ ಜಗಳ. ಅಯ್ಯೋ, ಅಷ್ಟೇ ಮುಗಿತಾ ಕತೆ? ಇವ್ರಿಗೆ ಅನ್ಕೊಂಡ್ರೆ ಆಗ್ತಿರಲ್ಲ ಅಂದ್ರೆ ಅವಾಗ ಏನು ಒಳಗೇನೆ ಏನೇನೋ ಸಂಚುಗಳು ಮಾಡ್ಬೋದು, ಆ ಥರ ಆಗುತ್ತೆ. ಯಾರು ಇವರು? ಮಮತಾ ಬ್ಯಾನ್. ಇಲ್ಲ. ಮಮತಾ ಬ್ಯಾನ್. ಹೌದೇನಾ? ಮಮತಾ ಬ್ಯಾನ್. ಏನಂತ ಕರಿತೀರಾ ಇವ್ರನ್ನ? ಏನಂತ ಅನಿಶಾ. ಇಲ್ಲ ಅವ್ರಿಗೊಂದು ಇದೆ. ಅವ್ರು ವೈಟ್ ಕಲರ್ ಸೀರೆ ಏನೋ ತಲೆ ಮೇಲೆ ಯಾವಾಗಲೂ ಹಾಕೊಂಡಿರ್ತಾರೆ. ಯಾಕೆ ಬರೀ ವೈಟ್ ಕಲರು? ಶೀ ಲವ್ಸ್ ಪೀಸ್ ಅನ್ಸುತ್ತೆ. ಐ ಡೋಂಟ್ ನೋ. ಹೌದಾ? ಮೇ ಬಿ ದೀದಿ. ಗೊತ್ತಿಲ್ಲ. ನಿಮ್ ದೀದಿನಾ ಇವರು? ಇಲ್ಲ, ಅದೇನೋ ಕರೀತಾರಂತೆ. ದೀದಿ ಏನಲ್ವಾಗಿದ್ರೆ? ಐ ಡೋಂಟ್ ಗೊತ್ತಿಲ್ಲ. ದೀದಿ ಏನಲ್ವಾ? ಗೊತ್ತಿಲ್ಲ. ಇವ್ರೇನಾದ್ರು PM ಆದ್ರೆ? ಆಗ್ಬಾರ್ದಾ? ಇವ್ರೇನಾದ್ರು PM ಆದ್ರೆ? ವುಮೆನ್ ಎಂಪವರ್ಮೆಂಟ್. ಚೆನ್ನಾಗಿರುತ್ತೆ. ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಸೊ ಈಗ ಸಮಸ್ಯೆಗಳು ನೋಡಿ ಬೋರ್ ಆಗ್ಬಿಟ್ಟಿದೆ. ಸಮಸ್ಯೆಗಳು ಇರಬಾರ್ದು. ಸಮಸ್ಯೆಗಳು ಇಲ್ಲದೆ ಹೋದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಫೈನಲಿ ಏನಾಗಬೇಕು? ದೇಶದಲ್ಲಿ ಏನು ಬದಲಾವಣೆ ಆಗಬೇಕು?
ಎಲ್ಲ ಥರ ಚೇಂಜ್ ಆಗಬೇಕು, ಬಟ್ ಅದು ಕಷ್ಟ ಆಬ್ವಿಯಸ್ಲಿ. ಬಟ್ ಪೀಪಲ್ ಹ್ಯಾಸ್ ಟು ಚೇಂಜ್ ಆ್ಯಂಡ್ ಕ್ಲೆನ್ಲಿನೆಸ್ ಇರಬೇಕು. ಮತ್ತು ಈಗ ಅಲ್ಲಿ ಕಷ್ಟ ಬಿದ್ದಿದ್ರೆ ಅದು ದೇಶದ ಸಮಸ್ಯೆ ಅಂತ ಸುಮ್ಮನೆ ಆಗ್ಬಿಡ್ತೀರಾ? ಇಲ್ಲ, ಎತ್ತ ಹಾಕ್ಬೇಕು. ಎಲ್ಲರೂ ನೋಡಿ ಸೇರಿ ನಾವು ಎತ್ತ್ ಸರಿ ಹೋಗ್ಬೇಕು ಹಾಕ್ಬೇಕು. ಫಸ್ಟ್. ಹಲೋ, ಹಾಯ್. ಬನ್ನಿ ಸರ್ ಕೂತ್ಕೊಳ್ಳಿ ಸರ್. ದೇಶ ಅಂತ ಹೇಳಿದ ತಕ್ಷಣ ಏನನ್ಸುತ್ತೆ? ಇನ್ನೂ ಡೆವಲಪ್ ಆಗಬೇಕು ಅಂತ. ಯಾವ ಅಭಿಪ್ರಾಯ ವ್ಯಕ್ತಪಡಿಸ್ತೀರಾ ಈ ರಾಜಕೀಯ ಡೆವಲಪ್ಮೆಂಟ್ ನೋಡಿದ್ರೆ? BJP ಗೌರ್ಮೆಂಟ್ ಆಲ್ರೌಂಡ್ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡ್ತಾ ಇದೆ ಅಂತ ಅನಿಸುತ್ತೆ UPAಗೆ ಹೋಲಿಸ್ಕೊಂಡ್ರೆ. ಇನ್ನು ಮೋದಿಜಿ ಈಗ ಇನ್ನೂ ಒಂದು 5 years ಕೊಟ್ಟರೆ ಅವರು ಚೇಂಜ್ ಮಾಡ್ತಾರೆ. ಇನ್ನು 5 yearsಲ್ಲೇ ಏನು ಎಲ್ಲ ಚೇಂಜ್ ಮಾಡೋಕ್ಕಾಗಲ್ಲ. ಅವ್ರು UPA ಏನವ್ರು ಹೇಳ್ದಂಗೆ ನಾವು 70 yearsಯಿಂದ ಅವ್ರೇನು ಮಾಡಿಲ್ಲ. ನಾವು ಇನ್ನೂ 5 years ಕೊಡೋಣ. ಮೋದಿ ಟ್ರೈ ಮಾಡ್ತಾರೆ. ಅವ್ರೇನು ಯಾವ ಭ್ರಷ್ಟಾಚಾರ ಮಾಡಿಲ್ಲ, ಏನೊಂದು ಮಾಡಿಲ್ಲ. ಅದರಿಂದ ಅವ್ರಿಗೆ ಒಂದು ಚಾನ್ಸ್ ಸಿಕ್ಕಿದ್ರೆ ಒಳ್ಳೇದು. ಒಂದೇ ಸರ್ಕಾರ ಬರಬೇಕಾ? ಹೌದು, ಒಂದೇ ಸರ್ಕಾರ ಬರ್ಬೇಕು. ಈಗ ಎಕ್ಸಾಂಪಲ್ ಮೈತ್ರಿ ಸರ್ಕಾರ ಬಂದರೆ ಏನು ಕುಮಾರಸ್ವಾಮಿ ಅವ್ರು ಏನು ಹೇಳ್ತಾರೆ, ಒಂದ್ಸತಿ ನಾವು ಕಾಂಗ್ರೆಸ್ಸಿನ ಹೊಣೆಯಲ್ಲಿದ್ದೀವಿ, ನಾವು ಯಾವ ಜನರು ಅಭಿಪ್ರಾಯ ಇಲ್ಲ ಅಂತ. ಜನರು ಗೆಲ್ಸ್ತಲೇ ಇದ್ರೆ ಕುಮಾರಸ್ವಾಮಿ ಅವ್ರು CM ಆಗ್ಬಿಡ್ತಿದ್ರ? ಯಾವತ್ತೂ ಆಗೋಕ್ಕಾಗಲ್ಲ. ಏನೇ ಇದ್ರು ಸಿಂಗಲ್ ಗೌರ್ಮೆಂಟ್ ಬಂದರೆ ಅವರಿಗೆ ಓವರ್ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಅಭಿಪ್ರಾಯ ಇರುತ್ತೆ. ಸಮ್ಮಿಶ್ರ ಸರ್ಕಾರ ಬರಲೇಬಾರ್ದು. ಯಾಕೆಂದ್ರೆ ಯಾವುದೇ ಸರ್ಕಾರ ಆಗಲಿ ಈಗ BJP ಒಂದೇ ಸರ್ಕಾರ ಬರಬೇಕು. ಯಾಕೆಂದ್ರೆ ಇಂಡಿಪೆಂಡೆಂಟ್ ಡಿಸಿಷನ್ ತಗೋಬೇಕು. ಇಂಡಿಪೆಂಡೆಂಟ್ ಡಿಸಿಷನ್ ತಗೊಂಡ್ರೆ ನಾವು ಬೇಗ ಮುಂದುವರಿಯೋಕ್ಕಾಗೋದು. ಈಗ ಅವ್ರನ್ನ ಕೇಳಬೇಕು, ಇವ್ರನ್ನ ಕೇಳಬೇಕು, ಒಂದೊಂದು ಅಪ್ರೂವಲ್ ಆಗೋಕ್ಕೂ 3 ತಿಂಗಳು 6 ತಿಂಗಳು ತಗೋತಾರೆ ಸಮ್ಮಿಶ್ರ ಸರ್ಕಾರ ಬಂದ್ರೆ. ನನ್ನ ಪ್ರಕಾರ ಸಮ್ಮಿಶ್ರ ಸರ್ಕಾರ ಬರೋಕ್ಕೆ ಚಾನ್ಸೇ ಇಲ್ಲ. ಅಕಸ್ಮಾತ್ ಸಮ್ಮಿಶ್ರ ಸರ್ಕಾರ ಬಂದರೆ ಇಂಡಿಯಾ 10 ವರ್ಷ ಮುಂದಕ್ಕೆ ಹೋಗೋದಂತೂ ಡೌಟು. ಹಿಂದಕ್ಕಂತೂ ಹೋಗುತ್ತೆ ಆರಾಮಾಗಿ. ಹಿಂದೆ ಹೋಗೋದು ಬೇಡ, ನಾವು ಮುಂದೆ ಹೋಗೋಣ ಅಂತ. ಅವರೇ ಸ್ವತಃ ಎಲ್ಲ ಡಿಸಿಷನ್ ತಗೊಂಡು ಮಾಡಿದ್ರೆ ಅದು ಏಕ ಸರ್ಕಾರದಿಂದ ಮಾಡಿದ್ರೆ ಅದು ಸರಿ ಬರುತ್ತೆ. ಒಬ್ರ ಮೇಲೆ ಡಿಪೆಂಡ್ ಆಗಿ ಮಾಡಿದ್ರೆ ಅದು ಸರಿ ಇರಲ್ಲ. ರೊಚ್ಚಿಗೆದ್ರೆ ಅವ್ರನ್ನ ತಣ್ಣಗ್ ಮಾಡೋದು ಹೆಂಗೆ? ಇವ್ರು ಗಲಾಟೆ ಮಾಡೋರು ಅವ್ರನ್ನ ತಣ್ಣಗ್ ಮಾಡೋದು ಹೆಂಗೆ? ಇದ್ರಲ್ಲೇ ಟೈಮ್ ವೇಸ್ಟ್ ಆಗುತ್ತೆ ಅಂತೀರಾ? ಹೌದೌದು, ಇವಾಗ ಅದೇ ನಡೀತಿರೋದು ಸರ್ಕಾರದಲ್ಲಿ. ಓಕೆ, ಈಗ ರಾಜಕೀಯ ವ್ಯವಸ್ಥೆ ಈಸ್ ಈಕ್ವಲ್ ಟು ಒಂದು ಪದದಲ್ಲಿ ಹೇಳೋದಾದ್ರೆ ಈಗ ದೊಂಬರಾಟ ಆಗೋಗಿದೆ. ದೊಂಬರಾಟ. ರಾಜಕೀಯ ಅಂದರೆ ತಮ್ಮ ಸ್ವಾರ್ಥಕ್ಕೋಸ್ಕರ ಭಾರತವನ್ನು ಮುಡುಪಾಗಿಟ್ಟಿದ್ದಾರೆ. ಸ್ವಾರ್ಥಕ್ಕೋಸ್ಕರ ಭಾರತನೇ ಅಡು ಇಟ್ಬಿಟ್ಟಿದಾರಾ? ಕರೆಕ್ಟಾಗಿ ಹೇಳ್ಬೇಕು. ಅವ್ರು ತಮ್ಮ ಸ್ವಾರ್ಥಕ್ಕಾಗಿ ರಾಜಕೀಯಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಕ್ ತುಂಬಾ ವರ್ಷ ಆಗ್ಬಿಟ್ಟಿದೆ ರಾಜಕೀಯ. ಏನ್ರಿ, ಒಂದು ಒಳ್ಳೆ ಪದ ಇಲ್ಲ. ರಾಜಕೀಯ ವ್ಯವಸ್ಥೆ ಯಾವತ್ತೂ ಸರಿ ಹೋಗುತ್ತೆ. ನೋಡ್ಬೋದು. 5 ವರ್ಷ ಕಾಯ್ಬೇಕಾಗುತ್ತೆ ನಾವು. ಮೋದಿ ಅವ್ರು ಇಂಪ್ರೂವ್ ಮಾಡ್ತಾರೆ ಅನ್ಕೊಂಡು. 5 ವರ್ಷ ಅಲ್ಲ, ಇನ್ನು 10 ವರ್ಷ ಬಂದ್ರೆ ಸ್ವಚ್ಛ ಭಾರತ ಹೆಂಗಾಗುತ್ತೋ ರಾಜಕೀಯ ಸ್ವಚ್ಛವಾಗಿ ಬರುತ್ತೆ ಅಂತ ನಾನು 100ಕ್ಕೆ 100% ವಿಶ್ವಾಸವಿದೆ. ಏನ್ ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ರಂಗನಾಥ್ ಅಂತ. ರಂಗನಾಥ್ ಅವ್ರ ಭವಿಷ್ಯ ನಿಜವಾಗುತ್ತಾ? ನೋಡೋಣ. ನೋಡಿರಿ ಚಪ್ಪಾಳೆ. ಹಾಯ್. ಹಾಯ್ ಇದು ಯಾರು ಹೇಳ್ತೀರಾ? ಐ ಡೋಂಟ್ ನೋ. ನೋಡಿ, ಎಲ್ಲರೂ ನೋಡಿರ್ತೀರಾ ಸಿನಿಮಾದಲ್ಲಿ? ಹಾಂ, ಟಿವಿನಲ್ಲಿ ಎಲ್ಲ ನೋಡಿಲ್ವಾ? ನೋಡಿರ್ಬೇಕು. ನೆನಪಾಗಿಲ್ಲ. ಓಕೆ, ಈಗ ಕೆರೆಯ ನೀರನ್ನ ಡ್ಯಾಶ್. ಕೆರೆಯ ನೀರನ್ನ ಡ್ಯಾಶ್. ಕೆರೆಗೆ ಚೆಲ್ಲಿ. ಹೇಳಿ. ಕೆರೆಗೆ ಚೆಲ್ಲಿ. ಹಂಗೆ ನಾ ಮಾಡ್ತಾ ಇರೋದು ರಾಜಕಾರಣಿಗಳು. ನಮ್ ದುಡ್ಡು ನಮ್ಗೆ ಕೊಡ್ತಾ ಇದ್ದಾರೆ. ಹೌದು. ಏನನ್ಸುತ್ತೆ? ತುಂಬಾ ಬೇಜಾರಾಗುತ್ತಾ? ಈಗ ದೇಶದಲ್ಲಿ ಏನ್ ಬದಲಾವಣೆ ಆಗ್ಬೇಕು? ಏನು ಕರಪ್ಟೆಡ್ ಮನಿ ಬೇಗ ಸಿಗಬೇಕು. ಆಮೇಲೆ ಕರಪ್ಷನ್ ಸ್ಟಾಪ್ ಆಗಬೇಕು. ಇದೆಲ್ಲ ಹೆಂಗ್ ಸಾಧ್ಯ? ಇಫ್ ಯು ವೋಟ್ ಫಾರ್ ಅ ಗುಡ್ ಕ್ಯಾಂಡಿಡೇಟ್. ಓಕೆ, ಯಾರು PM ಆಗ್ಬೇಕು? ಗೊತ್ತಿಲ್ಲ, ನಾವು ಎಲೆಕ್ಷನ್ ಏನೋ ನಿಂತಿಲ್ಲ. ವೋಟ್ ಹಾಕಿಲ್ವಾ? ಯಾಕೆ ವೋಟ್ ಹಾಕಿಲ್ಲ? ಇವ್ ಸ್ಟಿಲ್ 18+. ಇವಾಗ ಮಾಡ್ಬೇಕು ಎಲೆಕ್ಷನ್ ಕಾರ್ಡು. ಐಡಿನೇ ಇಲ್ವಾ? ಇಲ್ಲ, ಅವ್ರ ಐಡಿ ಇಲ್ಲ. ಮ್ಯಾಚ್ ಬೇಕು ಇವಾಗ. ಇಬ್ರು ವೋಟ್ ಮಿಸ್ ಆಯ್ತು. ದೇಶಕ್ಕೆ 2 ವೋಟ್ ಮಿಸ್ ಆಯ್ತು ಇದರಿಂದ. ಈಗ ಸಮ್ಮಿಶ್ರ ಸರ್ಕಾರ ಬೇಕಾ? ಸಿಂಗಲ್ ರೂಲಿಂಗ್ ಪಾರ್ಟಿ ಬರಬೇಕಾ ಕೇಂದ್ರದಲ್ಲಿ? ಸಿಂಗಲ್ ರೂಲ್. ಯಾಕೆ? ಇಬ್ಬರ ಪಾರ್ಟಿ ಇದ್ರೆ ಚೆನ್ನಾಗಿರಲ್ಲ, ಸಿಂಗಲ್ ಇದ್ರೇನೆ ಬೆಟರ್ ಅಂತ. ಗಂಡ ಹೆಂಡತಿ ಜಗಳ ಆಡ್ತಾ ಇದ್ರೆ ಕೂಸ್ ಬೆಡವಾಗುತ್ತಲ್ವಾ? ಹೌದು. ಏನಕ್ಕೆ ಅವ್ರ ಜಗಳಗಳು ನೋಡ್ಬೇಕು ನಾವು? ಒಬ್ರು ನಿರ್ಧಾರ ತಗೋಬೇಕು. ಮನೆಗೆ ಒಬ್ಬರೇ ಯಜಮಾನ ಇರ್ಬೇಕು. ಹೌದು, ಇಬ್ರು 3 ಜನ ಇರ್ಬೇಕು. ಏನಾಗುತ್ತೆ? ಜಗಳ ಆಗುತ್ತೆ. ಜಗಳ ಆದ್ರೆ ತೊಂದರೆ ಆದ್ರೆ ಕಷ್ಟ ಆದ್ರೆ ಬೇಜಾರಾಗುತ್ತೆ. ಏನಿಲ್ಲ, ಸ್ಟಾಪ್. ಇನ್ನೂ ಬೇಜಾರಾಗುತ್ತೆ. ಬೇಜಾರಾದ್ರೆ ನಾವು ಮನೇಲೇ ಇರಲ್ಲ. ಆಮೇಲೆ ನಾವು ಮನೆಯಿಂದ ಇದು ಮಾಡ್ತಾರೆ. ಸಮಸ್ಯೆ ಬೆಳಿತಾನೆ ಹೋಗುತ್ತಲ್ಲ. ಹೌದು. ದೇರ್ ಇಸ್ ನೋ ಎಂಡ್ ಫಾರ್ ದ ಪ್ರಾಬ್ಲಮ್ಸ್. ಸೊ ಎಂಡ್ ಆಗ್ಬೇಕಂದ್ರೆ ಒಬ್ಬರೇ ಯಜಮಾನ ಇರ್ಬೇಕು. ಹೌದು. ಹೇಳಿ, ನೆಕ್ಸ್ಟ್ ಟೈಮ್ ಮಿಸ್ ಮಾಡದೆ ವೋಟ್ ಮಾಡ್ತೀವಿ ಅಂತ. ನೋಡೋಣ.
ಮಾಡ್ತೀವಿ, ಪಕ್ಕ ಮಾಡೇ ಮಾಡ್ತೀವಿ next year. ಓಕೆ, ಯೋಚನೆ ಮಾಡಿ ವೋಟ್ ಮಾಡಿ ನೆಕ್ಸ್ಟ್ ಟೈಮು. ಸದ್ಯಕ್ಕೆ 2 ವಾರ fine. ಮಿಸ್ ಆಗಿದೆ, ನೋಡ್ಕೊಳ್ಳಿ. ಸರ್, ಈಗ ಯಾರೋ ಗೀಚಿ ಹೋದ ಡ್ಯಾಶ್. ಯಾವ ವಿಷಯದಲ್ಲಿ ಕೇಳ್ತಾ ಇದ್ದೀರಾ? ಯಾವ ವಿಷಯದಲ್ಲಿ ಕೇಳ್ತಾ ಇದ್ದೀರಾ? ಸರ್, ಫಿಲ್ ಅಪ್ ದ ಬ್ಲಾಂಕ್ ಸರ್. ಯಾರೋ ಗೀಚಿ ಹೋದ. ಯಾರೋ ಗಿಚ್ಚಿ ಹೋದ, ಹಣೆ ಬರ. ಅವ್ರು ಬರ್ತಾರೆ ಅದ್ ಮಾಡ್ತೀನಿ ಅಂತ ಹೇಳ್ತಾರೆ, ಇವ್ರು ಬರ್ತಾರೆ ಇದ್ ಮಾಡ್ತೀನಿ ಅಂತ ಇಲ್ಲ, ಹೇಳ್ತಾರೆ. ಎಲ್ಲಾರು ಮಾಡ್ಲಿಕ್ಕೆ ಆಗೋದಿಲ್ಲ ಮೇಡಮ್, ಹೇಳ್ತಾರ ನಮ್ಮ ಸರ್. ದೇಶದ ಹಣೆ ಬರನ ಬರೀತಾ ಇದ್ದಾರೆ ಸರ್. ಅವ್ರು ಬರೀತಾ ಇಲ್ಲ ಮೇಡಮ್, ನಾವು ಬರೆಸ್ತಾ ಇರೋದಾ? ನಾವು ಬರೆಸ್ತಾ ಇದ್ದೀವಿ. ಈಗ ಯಾರು ಗೆಲ್ಬೇಕು ಅಂತ ಸರ್ ನಿಮ್ಮ ಪ್ರಕಾರ? ನಾನು ಐ ಆಮ್ 70 ಸರ್. ನನ್ನ ಜನರೇಷನ್ ಇಸ್ ಓಕೆ, ಅಂಡ್ ದಟ್ ಮೀನ್ಸ್ ಮೈ ಸನ್. ಸೊ ನೆಕ್ಸ್ಟ್ ಜನರೇಷನ್ ಬರಲೇಬೇಕು ಅಂದರೆ BJP ಬರಬೇಕು, ಅಥವಾ ಹಿಂದುತ್ವ ಬರಬೇಕು, ನಮ್ಮ ದೇಶ ನಾವು ಉಳಿಸ್ಕೊಳ್ತೇವೆ ಅಂತ ಅಂದರೆ BJP ಶುಡ್ ಕಮ್. ಸಿಂಗಲ್ ರೂಲಿಂಗ್ ಪಾರ್ಟಿ ಯಾಕೆ ಬರಬೇಕು, ಸರ್? BJP ಬರಬೇಕು. ಬಂದ್ರೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ತೀರಾ? ಚೆನ್ನಾಗಿರುತ್ತೆ ಅಂತಲ್ಲ, ಈ ಅಟ್ಲೀಸ್ಟ್ ಸಮ್ಮಿಶ್ರ ಆಗ್ಬಿಟ್ರೆ ಏನಾಗುತ್ತೆ ಸರ್? ಏನಾಗುತ್ತೆ ನಾವು ನೋಡಿದೀವಲ್ಲ. ಫಾರ್ ಎಕ್ಸಾಂಪಲ್ ನಿಮ್ಮ ಕರ್ನಾಟಕ ನೋಡ್ತಾ ಇದ್ದೀವಿ, ಡೆವಲಪ್ಮೆಂಟ್ ವರ್ಕ್ಸ್ ಆಗ್ತಾ ಇಲ್ಲ, ಏನೂ ಆಗ್ತಾ ಇಲ್ಲ. ಸುಮ್ಮನೆ ದೇರ್ ಆರ್ ಮಿಂಟಿಂಗ್ ಮಲಕ್ಕೆ ಮನಿ, ಅನ್ನೆಸರಿ ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದಾರೆ. ಒಂದು ರೂಲಿಂಗ್ ಪಾರ್ಟಿ ಬರಬೇಕು, ಯಾವ್ದಾದ್ರು ಬರಲಿ, ಐದಾರು ಆಫ್ ಇಂಡಿಫರೆಂಟ್. ದೇ ಹ್ಯಾವ್ ಟು ವರ್ಕ್ ಫಾರ್ ದ ರೂರಲ್ ಪೀಪಲ್ಸ್. ಎಸ್, ಕೆಲಸ ಮಾಡಬೇಕು, ಅವಾಗಲೇ ಸರಿ ಹೋಗೋದು ಅಂತ. ಯಾರು ಸರ್ ಇವರು? ಇವ್ರು ನಮ್ಮ ದೀದಿ ಅವರಲ್ವಾ? ದೀದಿನ ನಿಮ್ ದೀದಿನ ಸರ್? ನಮ್ಮ ದೀದಿ ಅಂದ್ರೆ ಅವ್ರು ಹೇಳ್ತಾರೆ ನಮ್ಮ ದೀದಿ ಅಂತ. ಅವ್ರ ಹೆಸರು ಹೇಳಿ ಸರ್. ದೀದಿ ಅಂತಾರೆ ಸರ್, ನನಗೇನು ಅಷ್ಟೊಂದು ಹೊರಗಡೆ ನಮ್ಮ ಕರ್ನಾಟಕದ ಬಗ್ಗೆ ಕೇಳಿ ನಾನು ಯಾಕೆ ಬೇಕಲ್ಲ ಇವ್ರ ಬಗ್ಗೆ ಅಂತ? ಅವ್ರ ಬಗ್ಗೆ ಯಾಕೆ ಬೇಕು ನಮ್ಗೆ? ಯಾಕೆ ಅವರೇ ಮಾತಾಡ್ತಾರೆ, ಇಲ್ಲದ ರೂಲ್ಸ್ ರೆಗ್ಯುಲೇಷನ್ ಮಾತಾಡ್ತಾರೆ. ಅವರೊಬ್ಬ ಯಾರು ಒಂದು ಲಾ ಆ್ಯಂಡ್ ಆರ್ಡರ್ಸ್ ಇಲ್ಲ, ಯಾರೋ ಹೋದ್ರೆ ಪೊಲೀಸ್ನವ್ರನ್ನೇ ಚೂರು ಬಿಡ್ತಾರೆ. ಇಂಥವ್ರನ್ನೆಲ್ಲ ಬಗ್ಗೆ ಮಾತಾಡೋದಕ್ಕಿಂತ ಸುಮ್ಮನೆ ಇರೋದ ಮೇಲೆ ನಮ್ಮ ಮರ್ಯಾದನ್ನ ಉಳಿಸ್ಕೋಬೇಕು. ಇಂಥವ್ರನ್ನೆಲ್ಲ ಬಗ್ಗೆ ಮಾತಾಡೋದಕ್ಕಿಂತ ಸುಮ್ಮನೆ ಇರೋದ ಮೇಲೆ ನಮ್ಮ ಮರ್ಯಾದನ್ನ ಉಳಿಸ್ಕೋಬೇಕು. ನಿಮ್ಗೆ ಯಾಗ ಅನುಕೂಲವಾಗಿ ಮಾಡಿ. ಹುಚ್ಚನ ಮದುವೆನಲ್ಲಿ ಡ್ಯಾಶ್. ಏನ್ ಮೇಡಮ್ ಹುಚ್ಚಿನ ಮದ್ವೆನಲ್ಲಿ ಡ್ಯಾಶ್. ಗೊತ್ತಿಲ್ವಾ? ಗಾದೆ ಕೇಳಿಲ್ಲ? ಹುಚ್ಚಿನ ಮದುವೆನಲ್ಲಿ ಉಂಡೋಣೆ ಜಾಣ ಅಂತಾರೆ. ಹುಚ್ಚಿನ ಮದ್ವೆನಲ್ಲಿ ಉಂಡೋಣೆ ಜಾಣ ಅಂತಾರೆ. ಹೌದು. ಈಗ ನಮ್ಗೇನ್ ಲಾಭ ಸಿಗುತ್ತೆ ಅಂತ ಎಲ್ಲ ಯೋಚನೆ ಮಾಡ್ತಾರೆ. ಹೌದು. ದೇಶದ ಬಗ್ಗೆ ಯಾರು ಯೋಚನೆ ಮಾಡ್ತಿದ್ದಾರೆ? ಯಾರು ಯೋಚನೆ ಮಾಡಕ್ ಟೈಮೇ ಇಲ್ವಲ್ಲ. ಅಯ್ಯೋ, ನಮ್ದೇ ಸಾವಿರ ಪ್ರಾಬ್ಲಮ್ ಇದೆ, ಇನ್ ದೇಶದ ಬಗ್ಗೆ ಎಲ್ಲಿ ಮಾತಾಡೋಣ. ಹೌದು. ಆದ್ರೂ ನಾವು ಸ್ವಲ್ಪ ಎಲ್ಲ ಕೊಡ್ಬೇಕು, ಇಂಪಾರ್ಟೆಂಟ್. ಅಲ್ವಾ? ಹೌದು. ನಮ್ದು ಸಾವಿರ ಇರ್ಲಿ ಪ್ರಾಬ್ಲಮ್, ಮೊದಲು ದೇಶ. ಹೌದು. ಈಗ ದೇಶದಲ್ಲಿ ಏನಾಗಬೇಕು? ಸಮ್ಮಿಶ್ರ ಸರ್ಕಾರ ಬರ್ಬೇಕಾ ಬೇಡವಾ? ಸಿಂಗಲ್ ರೂಲ್ ಪಾರ್ಟಿ ಬಂದ್ರೆ ಒಳ್ಳೇದು ಅನ್ಸುತ್ತೆ. ಯಾಕೆ ಒಳ್ಳೇದು ಅನ್ಸುತ್ತೆ? ನಮ್ಗೇನೋ BJP ಬಂದ್ರೇನೆ ಒಳ್ಳೇದು ಅನ್ಸುತ್ತೆ. ಯಾಕೆ? ಮೊದ್ಲಿಂದ ಸ್ವಲ್ಪ ಒಳ್ಳೆ ಇದಿದೆ, ಭಾವನೆ ಇದೆ ಅವ್ರ ಬಗ್ಗೆ. ಎಲ್ಲ ಚೆನ್ನಾಗಿ ಎಲ್ಲ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ. ಅದರಿಂದ BJP. ಓಕೆಮ್ಮ, ಇದು ಯಾರು ಅಂತ ಹೇಳಿಮ್ಮ. ಯಾರಿದ್ರು? ಇವರು ಮಮತಾ ಯಾರು? ಮಮತಾ ಬ್ಯಾನರ್ಜಿ. ಏನಂತಾರೆ ಇವ್ರನ್ನ? ಗೊತ್ತಿಲ್ವಾ? ಏನಾಗಿದ್ದಾರೆ ಅವರು? ಕೇಂದ್ರ ಸರ್ಕಾರದಲ್ಲಿ ಇದಾಗಿದೆ, ಮಿನಿಸ್ಟರ್ ಆಗಿದ್ದಾರೆ. ಹೌದಾ? ನಮಸ್ಕಾರ ಸರ್. ನಮಸ್ಕಾರ. ದೇಶದ ಬಗ್ಗೆ ಏನಂತೀರಾ ಸರ್? ರಾಜಕೀಯ ಬೆಳವಣಿಗೆ ನೋಡಿದ್ರೆ ಏನನ್ಸುತ್ತೆ ಸರ್? ತುಂಬಾ ಬೇಜಾರಾಗತ್ತೆ. ಯಾಕೆ ಸರ್? ಕೆಟ್ಟ ಮಾತಾಡೋದು, ಸಾಧ್ಯದಷ್ಟು ಲೋ ಲೆವೆಲ್ಗೆ ಹೋಗ್ಬಿಟ್ಟಿದ್ದಾರೆ ಎಲ್ಲರೂ. ಅದಕ್ಕೆ ಬೇಜಾರಾಗತ್ತೆ. ಅಯ್ಯೋ, ಹಿಂಗಾಗ್ಬಿಟ್ರೆ ಹೆಂಗೆ ಸರ್? ದೇವರೇ ಕಾಪಾಡು. ದೇಶ ಮುನ್ನಡೆಸೋದು ಯಾರು ಸರ್? ಅಯ್ಯಯ್ಯೋ, ದೇಶದ ಮುನ್ನಡೆಸೋದು ಯಾರು ಸರ್? ಅದಾರಿಲ್ಲ, ಮೋದಿ ಅವರು ಬೇಕೇ ಅವರು. ಅವ್ರು ಇಲ್ಲಿದ್ರೆ ಮುಗೀತು, ಇಂಡಿಯಾ ಮುಗೀತು ಅಂತ. ಅವರೇ PM ಆಗ್ಬೇಕಾ? ಆಗ್ಬೇಕು. ಈಗ ಸಮ್ಮಿಶ್ರ ಸರ್ಕಾರ ಬಂದ್ಬಿಟ್ರೆ ಪ್ರಾಬ್ಲಮ್. ಅವಾಗ ಏನ್ ಮಾಡ್ಬೇಕಂತ ಮಾಡ್ಲಿಕ್ಕೆ ಆಗಲ್ಲ, ಕಿತ್ತಾಡ ಶುರು ಆಗುತ್ತೆ. ನಮ್ಮ ಪಾಲಿಸಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗಲ್ಲ. ಬಡದಾಟ ಎಲ್ಲ ಯಾಕೆ ಬೇಕಲ್ವಾ? ಬೇಡ, ಒಬ್ಬರೇ ಬರಬೇಕು. ಮೋದಿ ಅಂತ ಒಬ್ಬರು ಪ್ರೈಮ್ ಮಿನಿಸ್ಟರ್ ಬೇಕು. ಇಂಡಿಯಾ ಇನ್ನೂ 10 ವರ್ಷ 15 ವರ್ಷ ಅವರೇ ಇರಬೇಕು. ಅಂದರೆ ಇಂಡಿಯಾ ಒಂದು ಈಗ ನೋಡಿ ಎಷ್ಟು ಇಂಪ್ರೂವ್ ಆಗಿದೆ. ಎಕನಾಮಿಕಲಿ ಇಂಪ್ರೂವ್ ಆಗಿದೆ, ವರ್ಲ್ಡ್ನಲ್ಲಿ ನಮ್ಮ ಪೊಸಿಷನ್ ಇಂಪ್ರೂವ್ ಆಗಿದೆ, ಎಲ್ಲದೂ ಇಂಪ್ರೂವ್ ಆಗ್ತಾ ಇದೆ. ಇವ್ರು ಯಾರು ಹೇಳಿ ಸರ್? ಮಮತಾ ಬ್ಯಾನರ್ಜಿ ರಾಜಕೀಯದಿಂದ ಹೋಗ್ಬಿಡ್ಬೇಕು ಫಸ್ಟ್. ಅಂತ ಕೆಟ್ಟ ಹುಳಗಳು ಹೋಗ್ಬಿಟ್ರೆ ಇಂಡಿಯಾ ಬೇಗ ಬರುತ್ತೆ. ಮೋದಿ ಅವರಿಗೆ ಈಸಿ ಆಗುತ್ತೆ ಕೆಲಸ ಮಾಡ್ಲಿಕ್ಕೆ. ಕೆಟ್ಟ ಹುಳುಗಳು ಇವ್ರು PM ಆಗ್ಬಾರ್ದು ಅಂತೀರಾ? ಅಯ್ಯೋ, PM ಅಲ್ಲ CM ಆಗ್ಬಾರ್ದು. ಈ ನಮ್ದೊಂದು ಪಾರ್ಟಿ ಅವ್ರು ಏನು ಮಾಡಿದ್ರು ಸರಿ, ಅದು ಆ ಥರ ಆಗಿಬಿಟ್ಟಿದೆ ವಾತಾವರಣ. ಅದು ಬೇಡ. ದೇಶ ಇಂಪಾರ್ಟೆಂಟು,
ಅನಂತರ ಪಾರ್ಟಿ ಇಂಪಾರ್ಟೆಂಟ್ ಅಲ್ವಾ? ಎಸ್, ನೋಡಿದ್ರಲ್ಲ, ಸಮಸ್ಯೆಗಳು 101. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಿಲ್ಲ ಅಂದ್ರೆ ಸಮಸ್ಯೆಗಳು ಇನ್ನೊಂದು ಎಕ್ಸ್ಟ್ರಾ. ಸೊ ನಾವು ಯೋಚನೆ ಮಾಡಬೇಕು, ಸಮಸ್ಯೆಗಳಿಗೆ ಪರಿಹಾರ ಹುಡುಕೋ ನಿಟ್ಟಿನಲ್ಲಿ ನಾವು ಕೂಡ ನಮ್ಮ ಶ್ರಮವನ್ನ, ನಮ್ಮ ಕರ್ತವ್ಯವನ್ನ ನಿಭಾಯಿಸಬೇಕು. ಆಗಲೇ ದೇಶ ಉದ್ಧಾರ ಆಗೋಕ್ಕೆ ಸಾಧ್ಯ ಅಂತ ಹೇಳ್ತಿದ್ದಾರೆ. ಇನ್ನಷ್ಟು ಮಾತಾಡೋಣ, ದೇಶದ ಬಗ್ಗೆ ಮಾತಾಡ್ತಾ ಸಾಕಷ್ಟು ಚರ್ಚೆಗಳನ್ನ, ನಿಮ್ಮ ಅಭಿಪ್ರಾಯಗಳನ್ನ ನಾವು ಕೂಡ ಶೇರ್ ಮಾಡ್ಕೋಬೇಕು. ಯಾವ್ದ್ರಲ್ಲಿ ದಾಶಿನಲ್ಲಿ ಡೆಮೋಕ್ರಸಿ ಕಾರ್ಯಕ್ರಮ ನೋಡ್ತಾನೆ ಇರಿ. ದಿಸ್ ಇಸ್ ಮಧುಮೀನಾ ಸೈನಿಂಗ್ ಆಫ್ ವಿತ್ ಕ್ಯಾಮರಾ ಪರ್ಸನ್ ರಿಫ್ರೆಶಿಂಗ್ ರೈಡು. ಟೇಕ್ ಕೇರ್, ಬೈ, ಕೀಪ್ ವಾಚಿಂಗ್ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಮ್ಮದು.